ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಗೆ ಗೌತಮ್ ಅದಾನಿಯವರು ಬಂದಿದ್ದರು. 20-25 ನಿಮಿಷ, ಅರ್ಧ ಗಂಟೆ ಅಂದ್ಕೊಳ್ಳಿ ನಡೆದಂಥ ಭೇಟಿ ಅದು. ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗಬೇಕು ಅಂತೇನು ಬಂದಿದ್ದಲ್ಲ ಗೌತಮ್ ಅದಾನಿಯವರು. ಅವರು ಇಲ್ಲಿ ಆರ್ಟ್ ಆಫ್ ಲಿವಿಂಗಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಂಬಾನಿನೂ ಬಂದು ಹೋದರು, ಅದಾನಿಯವರು ಬಂದಿದ್ದಾರೆ. ರವಿಶಂಕರ್ ಗುರೂಜಿಯವ್ರಿಗೆ 75 ವರ್ಷ ತುಂಬಿತು ಈ ವರ್ಷಕ್ಕೆ. ಅವರು ಇಡೀ ವರ್ಷ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಗೌತಮ್ ಅದಾನಿಯವರು ಬಂದಿದ್ದರು ಅಂತ ಅನಿಸುತ್ತೆ. ವಾಪಸ್ ಹೋಗ್ತಾ ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಇದನ್ನೊಂದು ಲೋ ಪ್ರೊಫೈಲ್ ಮೀಟಿಂಗ್ ರೀತಿಯಲ್ಲಿ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ರಂತೆ ಮುಖ್ಯಮಂತ್ರಿಗಳ ಸುತ್ತಲೂ ಇರುವವರು. ಸೊ ಗೌತಮ್ ಅದಾನಿಯವರು ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಹೊರಗೆ ಹೋಗ್ತಾ ಇರುವ ಈ 3 ಸೆಕೆಂಡಿನ ದೃಶ್ಯ ಬಿಟ್ಟರೆ ಬೇರೆ ದೃಶ್ಯಗಳಿಲ್ಲ. ಇದನ್ನೊಂದು ಮೀಡಿಯಾ ಇವೆಂಟ್ ಮಾಡದೇ ಇರುವ ಪ್ರಯತ್ನವನ್ನು ತುಂಬ ಮಾಡಿದ್ರಂತೆ. ಇಷ್ಟಂತೂ ಸಿಕ್ತು. ಯಾಕೊಂದು ಅಂದರೆ ಗೌತಮ್ ಅದಾನಿಯವರು ಬಂದ್ರಪ್ಪ, ಮುಖ್ಯಮಂತ್ರಿಗಳು ರಿಸೀವ್ ಮಾಡ್ಕೊಂಡಿರ್ತಾರೆ. ಮಾಧ್ಯಮದ ಕ್ಯಾಮರಾಗಳ ಮುಂದೆಯೇ ರಿಸೀವ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ಹೊರಗಡೆ ಬಂದು ಗೌತಮ್ ಅದಾನಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ಕಡಿಮೆ ಅಂತ ಅನಿಸುತ್ತೆ. ಮುಖ್ಯಮಂತ್ರಿಗಳೇ ಭೇಟಿ ಮಾಡಿದ್ವಿ ನಾವು, ಹಿಂಗೆ ಚರ್ಚೆ ಆಯಿತು ಅಂತ ಹೇಳಿದ್ವಿ. ಏನಾಗ್ತಿತ್ತೋ ಬಿಡ್ತಿತ್ತು. ರಾಹುಲ್ ಗಾಂಧಿಯವ್ರಿಗೆ ಸಿಟ್ಟು ಬರ್ತಿತ್ತು. ನಾವೆಲ್ಲಿ ನೋಡಿದ್ರೆ ಅದಾನಿ ಅಂಬಾನಿ ಕಳ್ಳರು, ಮೋದಿ ಅವರಿಬ್ಬರು ಹೇಳ್ದಂಗೆ ಕುಣಿತಾರೆ, ಇಡೀ ದೇಶ ಅವ್ರಿಗೆ ಒತ್ತೆ ಇಟ್ಟಿದ್ದಾರೆ, ಹಂಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಆರೋಪಗಳನ್ನು ಮಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ಮನೆಗೆ ಕರೆಸ್ಕೊಂಡು ಮೀಟ್ ಮಾಡ್ತೀರಾ ಅಂತ ರಾಹುಲ್ ಗಾಂಧಿಯವರು ಸಿಟ್ಟಿಗೆ ಹೇಳ್ತಾರೆ. ಆ ಕಾರಣಕ್ಕಾಗಿ ಮೀಡಿಯಾ ಇವೆಂಟ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರು ಅಂತ ಅನಿಸುತ್ತೆ. ನೋಡಿ, ಕಾಂಗ್ರೆಸ್ ಆ್ಯಸ್ ಅ ಪಾರ್ಟಿ, ನಾನು ಸ್ಟೇಟ್ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಮಾತಾಡಿದ ಮೇಲೆ ಸ್ಟೇಟ್ನವರು ಮಾತಾಡಲೇಬೇಕಾಗತ್ತೆ. ಹಂಗಂತ ಯಾವತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಈ ಕ್ಯಾಪಿಟಲಿಸಮ್ಮು, ಕ್ರೋನಿ ಕ್ಯಾಪಿಟಲಿಸಮ್ ಇಂಥದ್ದನ್ನೆಲ್ಲ ಮಾಡಿದವರೇ ಅಲ್ಲ. ಹೀಸ್ ಐಡಿಯಾ ಆಫ್ ಡೆವಲಪ್ಮೆಂಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ಫ್ರಮ್ ವಾಟ್ ರಾಹುಲ್ ಗಾಂಧಿ ಥಿಂಕ್ಸ್ ಆ್ಯಸ್ ಅ ಡೆವಲಪ್ಮೆಂಟ್. ರಾಹುಲ್ ಗಾಂಧಿಯವರ ಮೇಲೆ ಲೆಫ್ಟ್ ಲಿಬರಲ್ಸು ಮತ್ತು ಸೋಷಿಯಲಿಸ್ಟ್ಗಳ ಪ್ರಭಾವ ತುಂಬ ಜಾಸ್ತಿ ಇದೆ ಅವ್ರ ಮೇಲೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಭಾಳ ಬಹಿರಂಗವಾಗಿ ಹೇಳ್ಕೊತಾರೆ ಅದನ್ನು. ವಾಟ್ ಕೈಂಡ್ ಆಫ್ ಅ ಪೊಲಿಟಿಷಿಯನ್ ಹೀ ಈಸ್, ವಾಟ್ ಕೈಂಡ್ ಆಫ್ ಅ ಬಿಸ್ನೆಸ್ ಮ್ಯಾನ್ ಹೀ ಈಸ್, ವಾಟ್ ಕೈಂಡ್ ಆಫ್ ಅನ್ ಎಜುಕೇಷನಲ್ ಅಂದರೆ ಎಜುಕೇಷನಿಸ್ಟ್ ಹೀ ಈಸ್ ಅನ್ನೋದನ್ನು ಭಾಳ ಐ ಥಿಂಕ್ ಹೀ ಟೆಲ್ಸ್ ಐ ಆಮ್ ಅ ಪ್ಯಾಷನೇಟ್ ಬಿಸ್ನೆಸ್ ಮ್ಯಾನ್, ಹಾಗೇನೋ ಹೇಳ್ತಾರೆ. ಸೊ ಅವರ ಆಲೋಚನೆಗೂ ಇವರ ಆಲೋಚನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದಾನಿ, ಅಂಬಾನಿ, ಇನ್ಯಾರೋ ಕ್ಯಾಪಿಟಲಿಸ್ಟು, ಇನ್ಯಾರೋ ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸ್ತಾ ಇರುವ ಬಿಲಿಯನಿಯರ್ಗಳನ್ನು ಭೇಟಿಯಾಗೋದು ಡಿ ಕೆ ಶಿವಕುಮಾರ್ಗೆ ಅವ್ರಿಗೊಂದು ಪ್ರಶ್ನೆನೇ ಅಲ್ಲ. ವೈ ನಾಟ್ ಅಂತಾರೆ ಅವರು. ವೈ ನಾಟ್? ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪೆಟ್ ಪ್ರಾಜೆಕ್ಟ್ ಇದೆ. ಮುಖ್ಯಮಂತ್ರಿ ಆದ ನಂತರದಲ್ಲ, ಉಪಮುಖ್ಯಮಂತ್ರಿ ಆದಾಗಿನಿಂದಲೂ ಆ ಪ್ರಾಜೆಕ್ಟನ್ನು ಅವರು ಪ್ರೊಪಗೇಟ್ ಮಾಡ್ತಾನೇ ಇದ್ದಾರೆ. ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದರೆ ಒಂದು ಮೇನ್ ರೋಡ್ ಬರೋ ತನಕ ಅಕ್ಕಪಕ್ಕದ ಗ್ರೀನರಿ ಅದನ್ನು ನೋಡ್ತಾ ಇದ್ರೆ ಅಬ್ಬಬ್ಬಬ್ಬಬ್ಬ ಬೆಂಗಳೂರು ಹಿಂಗೆ ಇದೆಯೇನೋ ಅನಿಸುತ್ತೆ. ಒಂದು ಸಲ ಫ್ಲೈಓವರಿಂದ ಲೆಫ್ಟ್ ತಗೊಂಬಿಟ್ರೆ ಆ ಬೆಂಗಳೂರು ಬೇರೆ, ಈ ಬೆಂಗಳೂರು ಬೇರೆ ಅನಿಸುತ್ತೆ. ಅಲ್ಲಿಂದನೂ ಸರಾಗವಾಗಿ ಬರ್ತೀವಿ ನಾವು, ಅಲ್ಲಿಂದನೂ ಸರಾಗವಾಗಿ ಬರ್ತೀವಿ. ಹೆಬ್ಬಾಳ ಫ್ಲೈಓವರ್ ಬಂತು ಅಂದರೆ ಅಲ್ಲಿ ಆ್ಯಕ್ಚುಲಿ ಬಿಚ್ಕೊಳ್ಳೋದು ನಿಜವಾದ ಬೆಂಗಳೂರು. ಟ್ರಾಫಿಕ್ ಅಲ್ಲಿಂದ ಬಿಚ್ಕೊಳ್ಳುತ್ತೆ ನಿಜವಾದ ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನು ಅಲ್ಲಿಂದ ಈಗ ಯಾರೋ ಜಯನಗರಕ್ಕೆ ಹೋಗ್ಬೇಕು, ಈ ಜಯನಗರ BTM ಲೇಔಟ್ ಕಡೆ ಹೋಗಬೇಕು ಅನ್ನೋರು, ನೀವು ರೋಡ್ ತಗೊಳ್ಳೇಬೇಡಿ, ಒಂದು ಭೂಮಿ ಒಳಗೆ ಒಂದು ಸುರಂಗ ಇಟ್ಬಿಡ್ತೀವಿ, ಸುರಂಗದೊಳಗೆ ಸ್ಟ್ರೇಟ್ ಕಾರ್ ಹೋಗ್ಬಿಡೋದು, ಟ್ರಾಫಿಕ್ಕಿನ ಜಂಜಾಟನೇ ಇಲ್ಲ, ಸೀದಾ ಹೋಗಿ ಲಾಲ್ಬಾಗ್ನಲ್ಲಿ ಹೊರಗೆ ಬರ್ತೀರಿ ನೀವು ಅಂತ. ಲಾಲ್ಬಾಗ್ನಲ್ಲಿ ಹೊರಗೆ ಬರ್ತೀರಿ. ಆಮೇಲೆ ಬೇರೆ ಬೇರೆ ಕಡೆ ಡಿಟೇಲಾಗಿ ಪ್ರಾಜೆಕ್ಟ್ ಇದೆ. ಅಂಥದ್ದೊಂದು ಪ್ರಾಜೆಕ್ಟ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅದು. ಕನಸಿನ ಯೋಜನೆ ಅವ್ರದ್ದು. ನಮಗೆ ಬ್ರೇಕ್ ಟೈಮ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.